ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಟಿಟಿ ಹೋಗ್ಬೇಕಾದ್ರೆ ಪೊಲೀಸ್ ಸಡನ್ ಆಗಿ ಬಂದು ಅಡ್ಡ ಹಾಕ್ಬಿಟ್ರು. ಇವತ್ತು ನಾನು ನಮ್ಮ ಫ್ರೆಂಡ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿರೋ ಒಂದಷ್ಟು ಕ್ರಿಯೇಟರ್ಸ್ ಜೊತೆ ಲಾಂಗ್ ಡ್ರೈವ್ ಎಲ್ಲರೂ ಹೋಗೋಣ ಅಂತ ಟಿಟಿನ ಮಾಡ್ಕೊಂಡು ಎಲ್ಲರೂ ಮಸ್ತಾಗಿ ಎಂಜಾಯ್ ನ ಮಾಡ್ಕೊಂಡು ಅಂದಿವೆ ಹೋಗ್ಬೇಕಾದ್ರೆ ನಮ್ಗೆಲ್ಲ ಏನ್ ಕಾಣಿಸಿದ್ದು ಗೊತ್ತಾ? ನೀವೇನಾದ್ರು ನೋಡಿದ್ರೆ ಶಾಕ್ ಆಗೋಯ್ತೀರಾ. ಯಾಕಂದ್ರೆ 51 ಅಡಿ ಇರೋ ಭದ್ರಕಾಳಮ್ಮ ದೇವಿಯ ವಿಗ್ರಹ ನೋಡಿ ನಮ್ಗಂತೂ ಶಾಕ್ ಆಗೋಯ್ತು. ಈ ಜಾಗ ಎಲ್ಲಪ್ಪ ಅಂದ್ರೆ ಚನ್ನರಾಯಪಟ್ಟಣ ತಾಲೂಕು ಹಾಸನ್ ಜಿಲ್ಲೆ ಉದಯಪುರದಲ್ಲಿ. ಇಲ್ಲಿ ಭದ್ರಕಾಳಮ್ಮ ದೇವಿ, ವೀರಭದ್ರೇಶ್ವರ ಸ್ವಾಮಿ ಹಾಗೆ ಪ್ರತ್ಯಂಗಿರ ದೇವಿ ಪ್ರತಿಷ್ಠಾಪನೆ ನಡೀತಿತ್ತು. ಇಲ್ಲಿ ಮುಂಚೆ ಚಿಕ್ಕ ಗುಡಿಯಾಗಿತ್ತಂತೆ, ಆದರೆ ದೇವರ ಪವಾಡ ಎಲ್ಲರಿಗೂ ಗೊತ್ತಾಗಿ ಭಕ್ತರು ಜಾಸ್ತಿ ಆದ್ಮೇಲೆ ಅರ್ಚಕರಾದ ರವಿಕುಮಾರ್ ಅವರು ದೇವಸ್ಥಾನನ ದೊಡ್ಡದಾಗಿ ಓಪನ್ ಮಾಡಿದ್ದಾರೆ. ಇಲ್ಲಿನ ದೇವರ ಪವಾಡ ಅಪಾರವಾದದ್ದು ಅಂತಾನೆ ಹೇಳ್ಬೋದು. ಸ್ವಾಮಿ ಬಂದು ಬರವಣಿಗೆ ಆಗುತ್ತೆ. ಇಲ್ಲಿ ಭಕ್ತಿಯಿಂದ ಬಂದು ಸ್ವಾಮಿ ಕೇಳಿದ್ರೆ ಅವ್ರ ಕಷ್ಟ ಏನು ಅಂತ ಹೇಳ್ತಾರೆ. ಇಲ್ಲಿ ಕಾಯಿ ಕಟ್ಟೋದು ಇನ್ನೊಂದು ಮಾಡೋದು ಏನೂ ಇಲ್ಲ. ಇಲ್ಲಿ ಬಂದು ಸ್ವಾಮಿ ಭಕ್ತಿಯಿಂದ ಕೇಳ್ಕೊಂಡ್ರೆ ಅವರು ನೀವೇನ್ ಅಂದ್ಮೇಲೆ ಅದ್ ಕೆಲಸ ಆಗುತ್ತೆ. ನಮ್ಗಂತೂ ಸ್ವಾಮಿಯ ದರ್ಶನ ಮಾಡಿ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ಕಷ್ಟಗಳಿದ್ರು ಪರವಾಗಿಲ್ಲ, ಒಂದು ಸಲ ನಿಮ್ಮ ಕುಟುಂಬ ಜೊತೆ ಈ ಒಂದು ಸನ್ನಿಧಾನಕ್ಕೆ ಭೇಟಿ ನೀಡಿ.